ಸೊ ಈ ವಿಡಿಯೋನಲ್ಲಿ IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಲಾಸ್ಟ್ ಮಿನಿಟ್ ಟಿಪ್ಸ್. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅಂದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ. ಸೊ ಇವಾಗ ಲಾಸ್ಟ್ ಮಿನಿಟ್ ಟಿಪ್ಸ್ ಏನಂದರೆ, ಸೊ ನೀವು ರೀಸನಿಂಗ್ ಸೆಕ್ಷನ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಅಂದರೆ ಕಾಂಟ್ ಸೆಕ್ಷನ್ ಆಗಿರ್ಬೋದು, ಇಂಗ್ಲೀಷ್ ಸೆಕ್ಷನ್ ಯಾವುದನ್ನು ಕೂಡ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಅಟೆಂಪ್ಟ್ ಮಾಡುವಾಗ ಸೊ ಅಂದರೆ ಒಟ್ಟಿನಲ್ಲಿ ಎಲ್ಲನೂ ಕೂಡ ಅಟೆಂಪ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಟೆಂಪ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಕರೆಕ್ಟಾಗಿರೋ ಆನ್ಸರನ್ನೇ ಆದಷ್ಟು ಕಾಮಾಗಿ ಪೇಷನ್ಸ್ ಆಗಿ ಸ್ಪೀಡ್ ಇರಲಿ. ಬಟ್ ಎಷ್ಟಂದರೆ ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಯಾವುದೇ ಎಕ್ಸಾಮ್ಸಲ್ಲೂ ಕೂಡ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ವೇಳೆ ನೀವೇನಾದರೂ ರಾಂಗ್ ಆಗಿ ಗೆಸ್ ಮಾಡಿದರೆ, ಸೊ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿರೋದ್ರಲ್ಲಿ ಕೂಡ ನಿಮಗೆ 0.25 ನೆಗೆಟಿವ್ ಮಾರ್ಕಿಂಗ್ ಅಂತ ಡಿಡಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಸೊ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಆನ್ಸರ್ನ ಟಿಕ್ ಮಾಡಿ ಅಲ್ಲಿ ಸುಮ್ಮನೆ ಅನ್ನು ಕೂಡ ಅಟೆಂಪ್ಟ್ ವರ್ಕ್ ಮಾಡ್ಕೊಂಡು ಬರೋದಕ್ಕೆ ಹೋಗಬೇಡಿ. ಅದೇ ಥರ ಸ್ಪೀಡ್ ಮ್ಯಾಥ್ಸ್ನ ನೀವೇನಾದರೂ ಮ್ಯಾಥಮೆಟಿಕ್ಸಲ್ಲಿ ವೀಕ್ ಆಗಿ ಅಂದರೆ ಅರ್ಥಮೆಟಿಕ್ ಏನಾದರೂ ನಿಮಗೆ ಸ್ಟ್ರಾಂಗ್ ಇಲ್ಲ ಅಂದರೆ ಫಸ್ಟ್ ನೀವು ಸ್ಪೀಡ್ ಮ್ಯಾಥ್ಸಲ್ಲಿ ಇರೋ ಕ್ವಶನ್ಸ್ನ 15 to 20 ಮಾರ್ಕ್ಸ್ ಆರಾಮ್ಸೆ ನಿಮಗೆ ಸ್ಪೀಡ್ ಮ್ಯಾಥ್ಸಿಂದ ಬರುತ್ತೆ. ಸ್ಪೀಡ್ ಮ್ಯಾಥ್ಸ್ ಮತ್ತು DI ಸೆಕ್ಷನನ್ನು ಫಸ್ಟ್ ಅಟೆಂಪ್ಟ್ ಮಾಡ್ಕೊಳ್ಳಿ. ಫಸ್ಟ್ ಏನಾದರೂ ನಿಮಗೆ ಸ್ಕ್ರೀನಲ್ಲಿ ಅರ್ಥಮೆಟಿಕ್ ಸೆಕ್ಷನ್ ಬಂದ್ರೂ ಕೂಡ ಸ್ಕಿಪ್ ಮಾಡಿ ಫಸ್ಟ್ ಸ್ಪೀಡ್ ಮ್ಯಾಥ್ಸ್ ಮತ್ತು DI ಸೆಕ್ಷನನ್ನು ರಾಂಗ್ ನಂಬರ್ ಸಿರೀಸ್, ಆಮೇಲೆ ಬೇರೆ ಮಿಸ್ಸಿಂಗ್ ನಂಬರ್ ಸಿರೀಸ್, ಸೊ ಈ ಥರ ಎಲ್ಲ ಏನಿರುತ್ತಲ್ಲ ಸೊ ಅದನ್ನೆಲ್ಲನೂ ಕೂಡ ಸ್ಪೀಡ್ ಮ್ಯಾಥ್ಸಲ್ಲಿರೋದನ್ನು ಅಟೆಂಪ್ಟ್ ಮಾಡಿ. ಮತ್ತು ಅದೇ ಥರ DIನ ಅಟೆಂಪ್ಟ್ ಮಾಡ್ಕೊಳ್ಳಿ. DI ಕೂಡ ಈಸಿ ಆಗಿರುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ. ಸೊ ಅದೇ ಥರ ರೀಸನಿಂಗಲ್ಲಿನೂ ಕೂಡ ಮಿಸೆಲೇನಿಯಸ್ ಕ್ವಶನ್ಸ್ನೆಲ್ಲನೂ ಕೂಡ ಟ್ರೈ ಮಾಡಿ. ಮತ್ತು ಯಾವುದಾದ್ರೂ ಪಜಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಏನಾದರೂ ಸ್ಟಕ್ ಏನಾದರೂ ನೀವು ಆಗಿದ್ದಿದ್ರೆ ಸೊ ನೀವು ಅದನ್ನು ಸಾಲ್ವ್ ಮಾಡುವವರೆಗೂ ಅಂತ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಅಲ್ಲಿ ಸ್ಟಕ್ ಆದರೆ ಯಾವುದಾದ್ರಲ್ಲಿ ಸ್ಕಿಪ್ ಮಾಡಿ ಬೇರೆ ಮಿಸೆಲೇನಿಯಸ್ ಎಲ್ಲನೂ ಕೂಡ ಆನ್ಸರ್ ಮಾಡಿ. ಮತ್ತು ಬ್ಲಡ್ ರಿಲೇಷನ್ ಯಾವಾಗಲೂ ರೀಸನಿಂಗ್ ಸೆಕ್ಷನಲ್ಲಿ ಲಾಸ್ಟಲ್ಲಿ ಅಟೆಂಪ್ಟ್ ಮಾಡಿ. ಸೊ ಬ್ಲಡ್ ರಿಲೇಷನ್ ತುಂಬಾ ಅಂದರೆ ಕನ್ಫ್ಯೂಸಿಂಗ್ ಇರುತ್ತೆ ಸ್ಟೇಟ್ಮೆಂಟ್ಸ್ ಎಲ್ಲನೂ ಕೂಡ. ಅದಕ್ಕೆ ರೀಸನಿಂಗ್ ಸೆಕ್ಷನಲ್ಲಿ ಬ್ಲಡ್ ರಿಲೇಷನ್ ಕ್ವಶನ್ನ ಲಾಸ್ಟಲ್ಲಿ ಅಟೆಂಪ್ಟ್ ಮಾಡಿ. ಮತ್ತು ಪಜಲ್ ವೇರಿಯೇಬಲ್ ಬೇಸ್ಡ್ ಏನು ಬರಲ್ಲ ಪ್ರಿಲಿಮ್ಸ್ ಕ್ಲರಿಕಲ್ ಲೆವೆಲಲ್ಲಿ, ಆದ್ರೂ ಕೂಡ ಯಾವುದಾದ್ರೂ ಪಜಲಲ್ಲಿ ಸ್ಟಕ್ ಆದರೆ ಸೊ ಅದನ್ನು ಕೂಡ ಸ್ಕಿಪ್ ಮಾಡಿ ಫಸ್ಟ್ ಬೇರೆ ಎಲ್ಲ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡ್ಕೊಳ್ಳಿ. ಮತ್ತು ಇಂಗ್ಲೀಷ್ ಸೆಕ್ಷನಲ್ಲೂ ಅಷ್ಟೇ ನಿಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನೇ ಅಟೆಂಪ್ಟ್ ಮಾಡಿ ಎಲ್ಲನೂ ಅಟೆಂಪ್ಟ್ ಮಾಡಬೇಕು ಅಂತ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ RC ಏನಾದರೂ ಈಸಿ ಆದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅದನ್ನ ಫಸ್ಟ್ ಅಟೆಂಪ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇರೆ ಎರರ್ ಡಿಟೆಕ್ಷನ್ ಸೊ ಅದೆಲ್ಲನೂ ಕೂಡ ಕ್ಲೋಸ್ ಟೆಸ್ಟ್ ಎಲ್ಲನೂ ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಸೊ ಈ ಥರ ಮತ್ತು ಪೇಷನ್ಸಿಂದ ಇದನ್ನು ಮಾಡಿ. ಸೊ ಅಲ್ಲಿ ತುಂಬಾ ಗಡ್ಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಯಾರಾದ್ರೂ ಕೂಡ ಎಲ್ಲದನ್ನು ಕೂಡ ಅವ್ರು ಅಟೆಂಪ್ಟ್ ಮಾಡಿದ್ದಾರೆ ಅಂದರೆ ಸೊ ಅದನ್ನೆಲ್ಲನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಪೇಷನ್ಸ್ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಪೇಷನ್ಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಪೇಷನ್ಸ್ ಇಟ್ಕೊಳ್ಳಿ. ಸೊ ಆರಾಮಾಗಿ ಎಕ್ಸಾಮ್ನ ಚೆನ್ನಾಗಿ ಚೆನ್ನಾಗಿ ಮಾಡಿ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ನೀವೇನಾದರೂ ಚಾನಲ್ಗೆ ಹೊಸಬಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.